ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಅಮ್ಮ ಮಾತ್ರೆ. ಸರಿ ರುಕ್ಕು, ಬಾಮ್ಮ ಇಲ್ಲಿ ಕೂತ್ಕೋ ಸ್ವಲ್ಪ. ನಾನು ನಿನ್ನ ಹತ್ರ ಮಾತಾಡಬೇಕು. ಹೇಳಿಮ್ಮ. ಅದು ನಮ್ಮ ಪ್ರೀತಿ ವಿಷಯ ಮಾತಾಡೋಣ ಅಂತ ಅಂದ್ಕೊಂಡೆ ಕಣೆ. ಅಮ್ಮ, ಪ್ರೀತಿ ಯಾಕೋ ಬೇಜಾರು ಮಾಡ್ಕೊಂಡಿದ್ದಾಳಮ್ಮ. ಆ ಥರ ಸೀರೆ ವಾಪಸ್ ತಂದ್ಕೊಡೋದು ಅಂದರೆ ಏನರ್ಥ ಹೇಳಿ? ಯಾರೋ ಅವಳಿಗೆ ತುಂಬ ಬೇಜಾರಾಗೋ ಹಾಗೆ ಮಾತಾಡಿದ್ದಾರೆ ಅನ್ಸತ್ತೆ. ಯಾರೋ ಯಾಕೆ ಮಾತಾಡ್ತಾರೆ ರುಕ್ಕು? ಇದಾಳಲ್ಲ, ಎಲ್ಲ ನಮ್ಮ ರಜ್ಜುದೇ ಕಿತ್ತಾಪತಿ. ಅಮ್ಮ, ರಜ್ಜು ನಮ್ಮ ಪ್ರೀತಿನ ನಮ್ಮನೆ ಹುಡುಗಿ ಅಂತಾನೆ ಅಂದ್ಕೊಂಡಿಲ್ಲ. ಅವಳ ಮನಸ್ಸಿನಲ್ಲಿ ಪ್ರೀತಿ ಕೆಲಸದೋಳು ಅಂತಾನೆ ಇದೆ. ನಾನು ಅವಳಿಗೆ ಹೇಳಿ ಹೇಳಿ ಸಾಕಾಯ್ತಮ್ಮ. ಅವಳ ಮಾತು ಕೇಳಲ್ಲ. ಅದಕ್ಕೆ ನಾನೇ ಸುಮ್ಮನಾಗೋದೆ. ಈಗ ನೋಡಿ, ನಮ್ಮ ಪ್ರೀತಿನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಹೌದು ರುಕ್ಕು, ನಮ್ಮ ಪ್ರೀತಿ ಆ ಸೀರೆನ ವಾಪಸ್ ಕೊಡುವಾಗ ಸೀರೆ ಉಟ್ಕೊಳ್ಳೋಕೆ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ ಅಂತೆಲ್ಲ ಹೇಳಿದ್ ಕೇಳಿದ್ರೆ ಅದೇ ಅಲ್ವಾ? ನೋಡು, ಆ ರಜು ಇದ್ದಾಳಲ್ಲ, ಅವಳ ತಂಗಿ ಸಿಂಧುನ ನಮ್ಮ ಅಭಿ ತಲೆ ಕಟ್ಟೋಕೆ ನೋಡ್ತಾ ಇದ್ದಾಳೆ. ಅವಳು ಏನಾದರೂ ಇವನು ಮದುವೆ ಮಾಡಿಕೊಂಡ್ಲು ಅಂದರೆ ಅಷ್ಟೇ ಹೇಳ್ತೀನಿ ಕೇಳು. ಅವನ ಮಟ್ಟ ಹಾಕಿ ಮೂಗ್ದಾರ ಹಾಕಿ ಅವಳ ಕೈ ಬೊಂಬೆ ಬೊಂಬೆ ಥರ ಮಾಡ್ಕೊಂಡ್ಬಿಡ್ತಾಳೆ. ಅದಕ್ಕೆ ನಮ್ಮ ಯಜಮಾನ್ರು ಒಪ್ಬೇಕಲ್ಲಮ್ಮ. ಅವ್ರಾವತ್ತೇ ಸಿಂಧುನ ಈ ಮನೆಗೆ ತರೋದೆಲ್ಲ ಬೇಡ ಅಂತ ರಜನಿಗೆ ಹೇಳ್ಬಿಡು ಅಂತ ಹೇಳಿದ್ರಲ್ಲ. ಅದು ಸರಿ, ಆದರೆ ಅಷ್ಟಕ್ಕೆ ರಜ್ಜು ಬಿಡಬೇಕಲ್ಲ. ಹೇಗಾದರೂ ಮಾಡಿ ಅಭಿಗೆ ಸಿಂಧು ಇಷ್ಟೋ ಆಗೋ ಥರ ಮಾಡಬೇಕು ಅಂತ ಏನೋ ಕುತಂತ್ರ ಮಾಡ್ತಿದ್ದಾಳೆ. ಅಮ್ಮ, ಅಭಿ ಅಂಥದಕ್ಕೆಲ್ಲ ಕರ್ಗೋ ಅಂತ ಹುಡುಗ ಅಲ್ಲ. ನನಗೆ ಅವನ ಬಗ್ಗೆ ಚೆನ್ನಾಗಿ ಗೊತ್ತು. ಅವನಿಗೆ ಏನು ಹೇಳು? ಏನಿಲ್ಲಮ್ಮ. ರುಕ್ಕು, ನಾನೇನು ಹೇಳಬೇಕು ಅಂತಿದ್ದೆ ಗೊತ್ತಾ? ನಮ್ಮ ಪ್ರೀತಿನ ಅಭಿಗೆ ತಂದ್ಕೊಂಡ್ರೆ ಹೇಗೆ? ಯಾಕೆ ಸುಮ್ಮನಿದೆಯಾ? ಏನು ತೊಂದರೆ? ಅವರು ಬಡವರು ಅಂತಾನಾ? ಛೇ, ಗುಣದ ಮುಂದೆ ಹಣ ಯಾವ ಲೆಕ್ಕಮ್ಮ? ಅದೇ. ಆದರೆ ಏನಾದ್ರೆ?
ನನಗೇನೋ ನಮ್ಮ ಅಭಿ ಪ್ರೀತಿ ಜೋಡಿ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಇಬ್ರು ಮನುಷ್ಯತ್ವ ಇರೋರು, ಯಾರ ಕಷ್ಟಕ್ಕೂ ನಿಂತ್ಕೊಳ್ಳೋ ಅಂಥವ್ರು. ಒಂದ್ಸತಿ ನಮ್ಮ ಜಯರಾಮ ಹತ್ರ ನಾನೇ ಹೇಳೋಣ ಅಂತಿದ್ದೀನಿ. ಹೇಗಿದ್ರು ಜಯರಾಮು ಅಚ್ಯುತ ಒಳ್ಳೆ ಫ್ರೆಂಡ್ಸು, ಬೇಡ ಅಂತ ಹೇಳೋಕ್ಕಾಗದೇ ಇಲ್ಲ. ರಾಸ್ಕಲ್, ಈ ನಿಶ್ಚಿತಾರ್ಥನ ರದ್ದು ಮಾಡ್ತಾ ಇದ್ದೀನಿ. ಊಟ ತರೋಕೆ ಯಾಕೆ ಎಷ್ಟು ಲೇಟು? ಅಲ್ಲ, ನೀವು ಡ್ರಿಂಕ್ಸ್ ಮಾಡ್ತಿದ್ರಿ. ಏನೋ ಮಗನ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದೆ. ಆ ದುಃಖದಲ್ಲಿ ಊಟ ಸೇರುತ್ತಾನೆ. ದೊಡ್ಡದಾಗ ತಂದಿಟ್ಬಿಟ್ಟು. ಅಲ್ಲ, ನೀವೊಂದು ಹೆಣ್ಣು ಹುಡುಗಿ ಬಗ್ಗೆ ಆ ಥರ ಎಲ್ಲ ಮಾತಾಡಿದ ತಪ್ಪಲ್ವಾ? ಇದ್ದಿದ್ದನ್ನು ತಾನೇ ನಾನು ಹೇಳಿದ್ದು. ನೀವು ಕಣ್ಣಾರೆ ನೋಡಿಲ್ಲ, ಏನಿಲ್ಲ. ನಿಮಗೆ ನೀವೇ ಏನೇನೋ ಭಾವಿಸ್ಕೊಂಡು ಆ ಥರ ಎಲ್ಲ ಮಾತಾಡಬಾರ್ದಾಗಿತ್ತು. ದಯವಿಟ್ಟು ಕ್ಷಮಿಸ್ಬಿಡಿ ಪ್ಲೀಸ್ ರೀ. ಊಟ ಮಾಡಿ, ನಾನೇ ಸುಮ್ಮನಾಗ್ಬಿಡ್ತೀನಿ. ನೀನು ಜಾಸ್ತಿ ಮಾತಾಡಿದ್ರೆ ನಿನ್ನ ಬಾಯಿಗೆ ಹುಲಿಗೆ ಹಾಕ್ಸ್ಬಿಡ್ತೀನಿ. ಅವಳು ಯಾರನ್ನ ನಂಬ್ಕೊಂಡು ನಾನು ಮಾಡಿದ ತಪ್ಪು ಅಂತೀಯಾ? ನೀನು ಮಾಡಿದ್ದನ್ನ ನೀನೇ ನುಂಗು ಹೋಗೋ. ಏಯ್, ಏನು ಇಲ್ಲಿ ನೋಡ್ತಿದ್ದೀಯಾ? ನಿನ್ನ ಯೋಗ್ಯತೆಗೆ ಅದೇ ಸರಿಯಾದ ಕೆಲಸ. ಬಾಚೋದನ್ನ. ಹಲೋ, ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊ. ಜಯರಾಮ್ಗಿರೋದು ಒಂದೇ ವೀಕ್ನೆಸ್. ಜಯರಾಮ್ಗೆ ತನಗಾಗ್ಲಿ ತನ್ನ ಫ್ಯಾಮಿಲಿಗಾಗ್ಲಿ ಏನೇ ಆದರೂ ತಡ್ಕೊಂಡ್ಬಿಡ್ತಾನೆ. ಆದರೆ ಅಚ್ಯುತಗೇನಾದರೂ ಆದರೆ ಅವನ ಕೈಲಿ ತಡ್ಕೊಳಕ್ಕಾಗಲ್ಲ. ನಾನು ಹೊಡಿಬೇಕಾಗಿರೋದು ಅಚ್ಯುತನ ಯೋಚನೆಗಳಿಗೆ. ಅವರಿಬ್ಬರು ದೂರ ಆದರೆ ಇಬ್ಬರು ವೀಕ್ ಆಗ್ತಾರೆ. ಆ ಅಚ್ಯುತನಿಗೂ ಒಂದು ವೀಕ್ನೆಸ್ ಇದೆ. ಅದು ಅವನ ಮಗಳು. ಅವನ ವೀಕ್ನೆಸ್ಗೆ ನಾವು ಹೊಡಿಬೇಕು. ನನಗೆ ಅವಮಾನ ಮಾಡಿದವನ್ನ ನಾನು ಸುಮ್ಮನೆ ಬಿಡೋಕ್ಕಾಗತ್ತಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿಮ್ಮ ಹುಡುಗಿ ಚೆನ್ನಾಗಿ ಕಾಣಿಸ್ತಿದ್ದಾಳೆ.
ಸಿಂಧು ಬಂದಿದ್ದಾಳೆ. ಪ್ರೀತಿ, ನಮ್ಮಣ್ಣ ಬಂದ. ಓ, ಗುಡ್ ಮಾರ್ನಿಂಗ್ ಶಾಲಿನಿ. ಗುಡ್ ಮಾರ್ನಿಂಗ್. ಕೇಸು ಅಭಿ. ಹಲೋ ಮಾವ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಅಭಿ. ಹಲೋ ಮಾವ. ಅಲ್ಲ ಸಾರಿ, ಏನೋ ಮಾತಾಡ್ತಿದ್ವಿ, ಹಂಗೆ ಫ್ಲೋ ಅಲ್ಲಿ ಬಂದ್ಬಿಡ್ತು. ಆ ವಿಷಯ ಬಿಡು, ನಾನು ನಿನ್ನ ಜೊತೆನೇ ಬರ್ತೀನಿ. ಬೈಕಲ್ಲಿ ಹೋಗೋಣ. ಆನ್ ದ ವೇ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸಿ ಅಲ್ಲಿಂದ ಒಟ್ಟಿಗೆ ಫ್ಯಾಕ್ಟ್ರಿ ಹೋಗೋಣ. ಓಕೆ ಅಂಕಲ್, ನೀವು ಹೇಗೆ ಹೇಳ್ತೀರೋ ಹಾಗೆ. ಬಾ ಮತ್ತೆ ತಿಂಡಿ ಮುಗಿಸು. ಅಲ್ಲ, ನನಗೆ ಡಬ್ಬಿಗೆ ಹಾಕ್ಕೊಟ್ರೆ ತಿನ್ಬಿಡ್ತೀನಿ, ಇಲ್ಲಿ ತಿನ್ನೋ ಮೂಡಿಲ್ಲ ನನಗೆ. ತಿನ್ನೋಷ್ಟು ಟೈಮ್ ಕೊಡ್ತೀನಿ, ಬಾರೋ. ಗುಡ್ ಮಾರ್ನಿಂಗ್ ಅಪ್ಪ. ಅದೇನು ನೀವಿಬ್ರು ಅಷ್ಟೊಂದು ಗುಸುಗುಸು ಮಾತಾಡ್ತಾ ಇದ್ದೀರಾ? ಅಲ್ಲ, ಅದು ಬೇಗ ತಿಂದು ಹೊರಡ್ಬೇಕಲ್ಲ ಅಂಕಲ್. ನನಗೆ ಯಾಕೋ ಇಲ್ಲಿ ಒಂಥರ ಇರಕ್ಕಾಗ್ತಿಲ್ಲ. ಯಾಕೋ ಹಾಗೆ ಹೇಳ್ತೀಯಾ? ನೀವೇನೋ ಕೆಲಸ ಹೇಳಿದ್ರಲ್ಲ ಅಂಕಲ್, ಅದೇ ತಲೆಯಲ್ಲಿ ಓಡ್ತಾ ಇತ್ತು ನನಗೆ. ಹೌದಾ? ಮತ್ತೆ ನೀನು ಇಲ್ಲೇ ಕೂತಿದ್ಯಾ? ರೈಟ್ ಹೇಳ್ತಾರೋ, ಸುಮ್ಮನೆ ತಿನ್ನೋ. ನಿಧಾನಕ್ಕೆ ತಿನ್ನೋ. ಏನೋ ನಮ್ಮ ಜೀವನ ನಿಮ್ಮ ಕೈ ಕೊಟ್ಟಿದ್ದೀವಿ, ಏನು ಮಾಡ್ತಿರೋ ಮಾಡಿ. ನೀವು ಟೆನ್ಷನ್ ತಗೊಂಬೇಡಿ, ನಾವೆಲ್ಲ ನೋಡ್ಕೊಂತೀವಿ. ತಿನ್ನೋ ಟೈಮಲ್ಲಿ ಅದೇನು ಮಾತು? ಏನೂ ಇಲ್ಲ ಅಂಕಲ್, ಇವರು ನಮ್ಮ ಕರೆಂಟ್ ಪೇಷಂಟ್ ಅಭಿಷೇಕ್ ಅವರು. ಇವ್ರ ರೋಗ ಸರಿ ಮಾಡ್ತೀನಿ ಅಂತ ಹೇಳ್ತಿದ್ದೆ ಅಷ್ಟೇ. ಅಭಿ, ಲೇಟ್ ಆಗುತ್ತೆ, ಹೊರಡೋಣ. ಹಾಂ. ಪ್ರೀತಿ, ನಾನು ಬರ್ತೀನಮ್ಮ. ಸರಿಯಪ್ಪ. ಬಾಯ್ ಶಾಲಿನಿ. ನಾನು ಪಕ್ಕದಲ್ಲೇ ಇದ್ದೀನಲ್ಲೋ, ಯಾಕೆ ಜೋರ ಕಿರ್ಚೋದು? ಅಲ್ಲ, ಫ್ಯಾಕ್ಟ್ರಿಗೆ ಹೋದ್ಮೇಲೆ ಮೆಷಿನರಿ ಇರುತ್ತೆ, ಜೋರಾಗಿ ಕಿರ್ಚ್ಬೇಕಾಗತ್ತೆ. ಇವಾಗಲೇ ಅಭ್ಯಾಸ ಮಾಡ್ತಾ ಇದ್ದೀನಿ. ಬಾಯ್. ಪ್ರೀತಿ, ತಿಂಡಿ. ಇಬ್ರು ಇಷ್ಟು ದೂರ ಬಂದಿದ್ದೀರಾ, ಇನ್ನೊಂದು ಹೆಜ್ಜೆ ಇಡಕ್ಕೆ ಏನು ತೊಂದರೆ? ಕರ್ಮ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ರಜ್ಜು ಅಕ್ಕ, ಈ ಕೆಲಸ ಇಲ್ದೇನೆ ಕಾಯಕ್ಕಂತ ಕುತ್ಕೊಳ್ಳೋದು ಅಂದ್ರೆ ತುಂಬಾ ಕಷ್ಟ ಅಲ್ವಾ? ಹೌದು ಗಣಿ. ಹೌದು ಅಂತೀರಾ? ಅದೇನೋ ಕೆಲಸ ಅಂತ ಹೇಳಿದ್ರೆ ಅದೇನೋ ಅಂತ ಹೇಳಿ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗೆ ಪಟಾಪಟ್ ಅಂತ ಮುಗಿಸ್ಬಿಡ್ತೀನಿ.
ಇನ್ನೊಂದು 2 ನಿಮಿಷ ಇರು ಗಣಿ, ನಿನಗೆ ಸರಿಯಾದ ಕೆಲಸ ಕೊಡ್ತೀನಿ. ಗಣಿ, ಇವಾಗ ಕುತ್ಕೋ ಸೋಫಾ ಮೇಲೆ. ಸೋಫಾ ಮೇಲೆ ಅಷ್ಟೇನಾ? ಸೋಫಾ ಮೇಲೆ ಕೂತ್ಕೋಬೇಕಾ? ಇದೇನ್ ರಜ್ಜು ಅಕ್ಕ, ನಾನು ಕೂತ್ಕೊಳ್ಳಲ್ಲ. ಗಣಿ, ಇವಾಗ ನೀನು ನಾನು ಹೇಳ್ದಂಗೆ ಕೇಳಿಲ್ಲ ಅಂತಂದ್ರೆ ನಿನ್ ಕೆಲಸ ಹೋಗೋ ಹಾಗೆ ಮಾಡ್ತೀನಿ. ಪಾಪ ಬೀದಿಗೆ ಬಿದ್ದು ಏನು ಮಾಡ್ತೀಯಾ? ರಜ್ಜು ಅಕ್ಕ, ಇದೇನಿದು ಇಷ್ಟು ದಿನ ಇಲ್ಲದೆ ಇರೋದು, ಇವತ್ತಿಂದ ಆರ್ಡರ್ ಮಾಡ್ತಾ ಇದ್ದೀರಾ? ನಾನು ಸೋಫಾದ ಮೇಲೆ ಕೂತ್ಕೊಳ್ಳಲ್ಲಪ್ಪ. ಗಣಿ, ಕೆಲಸ ಬೇಕಾ ಅಥವಾ ನಾನು ಹೇಳ್ದಂಗೆ ಕೇಳ್ತೀಯಾ? ರಜ್ಜು ಅಕ್ಕ, ಸೋಫಾದ ಮೇಲೆ ಕೂತ್ಕೊಳ್ಳೋದೇ ನನ್ನ ಅಪರಾಧ, ಅಂಥದ್ರಲ್ಲಿ ನೀವು ಕೂತ್ಕೋ ಅಂತ ಹೇಳ್ತಿದ್ದೀರಾ? ಸೋಫಾ ಮೇಲೆ ಕಾಲ್ ಹಾಕೊಂಡು ಇವಾಗ ಕೂತ್ಕೋಬೇಕು. ಕೂತ್ಕೊಳ್ಳಿ. ಆಯ್ತು, ಕೂತ್ಕೋತೀನಿ. ಸರಿನಾ? ಕಾಲ್ ಮೇಲೆ ಕಾಲು. ನೋಡಿ. ಗುಡ್ ಮಾರ್ನಿಂಗ್ ಮಾವ. ಯಜಮಾನ್ರೆ, ಅದು ನಾನು ಬೇಕು ಅಂತ ಮಾಡಲಿಲ್ಲ. ಅದು ಅದನ್ನ ಈ ಕೆಲಸ ಮಾಡಕ್ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಈಗ ಬೆಬ್ಬೆ ಬೆಬ್ಬೆ ಅಂದ್ರೆ ಯಜಮಾನ್ರೆ, ನನ್ನನ್ನು ನಂಬಿ ಯಜಮಾನ್ರೆ, ನಾನು ಬೇಕು ಅಂತ ಕೂತ್ಕೊಳ್ಳಿಲ್ಲ. ಅದು ಕೂತ್ಕೊಳ್ಳೋ ತಪ್ಪಲ್ಲ, ಆದರೆ ಮೊದಲು ಅದ್ರ ಯೋಗ್ಯತೆ ಸಂಪಾದನೆ ಮಾಡಬೇಕು. ಯಜಮಾನ್ರೆ, ದಯವಿಟ್ಟು ನಾನು ಮುಂದೆ ಈ ಥರ ತಪ್ಪು ಮಾಡಲ್ಲ. ದಯವಿಟ್ಟು ನನ್ನ ಕೆಲಸದಿಂದ ಕಿತ್ತಾಕ್ಬೇಡಿ. ಬೇಕಾದ್ರೆ ನಿಮ್ಮ ಕಾಲು ಹಿಡ್ಕೋತೀನಿ. ಈಗ ಮಾತಾಡೋದಲ್ಲ, ಎಲ್ಲಿರಬೇಕೋ ಅಷ್ಟರಲ್ಲಿದ್ದರೆ ಎಲ್ಲ ಸರಿಗಿರುತ್ತೆ. ಹೋಗ್ಲಿ ಬಿಡ್ರಿ, ಇಷ್ಟು ದಿನ ಇವನು ಹೀಗೆ ಮಾಡಿದ್ನಾ? ಇಲ್ಲ ತಾನೆ. ಇವತ್ತು ಯಾಕೆ ಹೀಗೆ ಆಡದ್ನೋ? ಮಾವ, ಗಣಿನ ಸೋಫಾ ಮೇಲೆ ಕೂತ್ಕೋ ಅಂತ ನಾನೇ ಹೇಳಿದ್ದು. ನೀನು ಯಾಕೆ? ಗಣಿ, ನಿನ್ನ ಕೆಲಸ ನೋಡ್ಕೊ ಹೋಗು. ಯಜಮಾನ್ರೆ, ಇನ್ನು ಮುಂದೆ ಈ ಥರ ತಪ್ಪು ಮಾಡಲ್ಲ. ಮಾವ, ನಮ್ಮ ಮನೆ ಕೆಲಸದವನು ಸೋಫಾ ಮೇಲೆ ಕೂತ್ಕೊಂಡ್ರೆ ಲೆವೆಲು ಯೋಗ್ಯತೆ ಅಂತೆಲ್ಲ ಹೇಳ್ತಾ ಇದ್ದೀರಾ. ಆದರೆ ಇನ್ನು ಕೆಲವೊಂದು ವಿಚಾರದಲ್ಲಿ ಏನೇನೋ ನಿರ್ಧಾರ ತಗೊಂಡ್ರೆ ಹೇಗೆ? ರಜ್ಜು, ಸುತ್ತಿ ಬಳಸಿ ಮಾತಾಡ್ಬೇಡ. ಏನಾದ್ರು ಹೇಳಬೇಕಾದ್ರೆ ನೇರವಾಗಿ ಹೇಳು. ಏನಿಲ್ಲ ಮಾವ, ನಮ್ಮ ಮನೆಗೆ ಒಂದು ಕೆಲಸದವಳು ಸೊಸೆ ಆಗಿ ಬಂದರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಐ ಮೀನ್, ಫಾರ್ ಎಕ್ಸಾಂಪಲ್ ನಮ್ಮ ಪ್ರೀತಿ ಇದ್ದಾಳಲ್ಲ, ಹಾಗೆ.